सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ಬನ್ನಿ ನಿಮ್ಮ ರಿಲೇಶನ್ಶಿಪ್ ಯಾವ ಸ್ಟೇಜಲ್ಲಿ ಇದೆ ನೋಡೋಣ. ಒಂದಷ್ಟು ಸೀಕ್ರೆಟ್ಸ್ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ಸೀಕ್ರೆಟ್ ಆಗಿ ಏನೋ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಏನೋ ಒಂದು ಡೀಲ್ ನಡೀತಾ ಇದೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಅಸ್ಟ್ರಾಲಜರ್ನ ಭೇಟಿ ಮಾಡಿದ್ದಾರೆ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಒಂದಷ್ಟು ಗಿಲ್ಟ್ ಕಾಡ್ತಿದೆ, ಹಾಗಾಗಿ ಅವರಿಗೆ ಒಂದಷ್ಟು ಅಸ್ಟ್ರಾಲಜರ್ನ ಭೇಟಿ ಮಾಡಿದ್ದಾರೆ ನಿಮ್ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಮುಖದ ಬಗ್ಗೆ ದ ರೆಸ್ಟಿಂಗ್ ಫೇಸ್ ಅಂತ, ಸೊ ಯಾವುದೋ ಡಾಕ್ಟರ್ನ ಭೇಟಿ ಮಾಡಿದ್ದಾರೆ ಒಂದಷ್ಟು ಆ ಅಂತ ಇದೆ ಇಲ್ಲಿ. ಯಾಕೆ ಅಂದ್ರೆ ನಿಮ್ಮ ಫೇಸ್ ಅಲ್ಲಿ ಏನೋ ಒಂದಷ್ಟು, ನಿಮ್ಮ ಫೇಸ್ ಅಲ್ಲೋ ನಿಮ್ಮ ಪಾರ್ಟ್ನರ್ ಫೇಸ್ ಅಲ್ಲೋ ಏನೋ ಇರಬಹುದು. ಸೊ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವರು ಡಾಕ್ಟರ್ನ ಭೇಟಿ ಮಾಡಿರಬಹುದು ಅನ್ನುವಂಥದ್ದು ಇದೆ. ಒಂದಷ್ಟು ಕಮಿಟ್ಮೆಂಟ್ ಫೋಬಿಯಾ ಇದೆ ಅವರಿಗೆ. ಸೊ ಅದು ಅವರಿಗೆ ಮುಚ್ಚಿಡೋದಕ್ಕೆ ಆಗ್ತಾ ಇಲ್ಲ ಬೇರೆಯವ್ರ ಕಡೆಯಿಂದ ಇರೋವಂಥದ್ದು. ಸೊ ಹಾಗಾಗಿ ಅವರು ನಿಮ್ ಬಗ್ಗೆ ಯಾವುದೇ ಒಂದು ಶೋರ್ ಅಲ್ಲಿ ಇಲ್ಲ. ಸೊ ಐ ಆಮ್ ನಾಟ್ ಶೋರ್ ವಾಟ್ ಐ ವಾಂಟ್ ಇನ್ ರಿಲೇಶನ್ಶಿಪ್ ರೈಟ್ ನೌ, ಐ ಡೋಂಟ್ ಡೂ ರಿಲೇಶನ್ಶಿಪ್ ಆರ್ ಕಮಿಟ್ಮೆಂಟ್ ರೈಟ್ ನೌ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ಅವರಿಗೆ ಯಾವುದೇ ಕಮಿಟ್ಮೆಂಟ್ ಕೊಡೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಅವರು ಕ್ಲಾರಿಟಿಲಿ ಇಲ್ಲ ಅನ್ನುವಂಥದ್ದು ಇದೆ. ಅವರು ಸದ್ಯಕ್ಕೆ ಈಗ ಒಂದು ಇನ್ಫ್ಲೂಯೆನ್ಸರ್ ತರ ಒಂದು ಡೇಟಿಂಗ್ ಅಲ್ಲಿ ಇದ್ದಾರೆ, ಯಾರೋ ಒಬ್ರು ಇನ್ಫ್ಲೂಯೆನ್ಸರ್ ಜೊತೆ. ಸೊ ಸ್ವಲ್ಪ ರಿಸ್ಟ್ರಿಕ್ಷನ್ ಮೂಡ್ ಅಲ್ಲಿ ಅವರು ಇದ್ದಾರೆ. ತುಂಬಾ ಎಂಟರ್ಟೈನ್ಮೆಂಟು, ಡೇಟಿಂಗು, ಚಾಟಿಂಗು, ಬೇರೆ ಕಡೆ ತಿರುಗಾಡೋದು, ಈ ತರ ಎಂಜಾಯ್ಮೆಂಟ್ ಮೂಡ್ ಅಲ್ಲಿ ಅವರು ಇದ್ದಾರೆ. ಸೊ ಆ ಸಿಚುವೇಶನ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಕೆಲವರು ಏನೋ ಒಂದಷ್ಟು ಟ್ರೀಟ್ಮೆಂಟ್ ನ ತಗೊಳ್ತಿದ್ದಾರೆ ನಿಮ್ಗೆ ಗಿಫ್ಟ್ ಕೊಡೋದಕ್ಕೆ ಅನ್ನುವಂಥದ್ದು ಇದೆ. ಮತ್ತೆ ಕೆಲವರು ನಿಮ್ಮ ವಿರುದ್ಧವಾಗಿ ನಿಮ್ಗೆ ಏನೋ ಒಂದಷ್ಟು ಬ್ಯಾಡ್ ಫೀಲ್ ಆಗ್ಬೇಕು, ಅವ್ರ ಬಗ್ಗೆ ಒಂದ್ ರೀತಿ ನಿಮ್ಗೆ ಅವ್ರನ್ನ ಕಳ್ಕೊಂಡಿದ್ದಕ್ಕೋ ಅಥವಾ ಸಮಥಿಂಗ್ ಏನೋ ನೀವು ಅವರಿಂದ ದೂರ ಇದ್ದೀರೋ ಅಥವಾ ನಿಮ್ಗೆ ಜಲಸಿ ಫೀಲ್ ಮಾಡಿಸೋದಕ್ಕೋ ಏನೋ ಅವರು ಬೇರೆದೇನೋ ಟ್ರೀಟ್ಮೆಂಟ್ ನ ಪ್ರಯತ್ನ ಪಡ್ತಿದ್ದಾರೆ. ಮತ್ತೆ ಬೇರೆಯವ್ರ ಜೊತೆ ಇರುವಂತ ಪೋಸ್ಟಸ್ ನ ನಿಮ್ಗೆ ಇದ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ತೋರ್ಸೋದಕ್ಕೆ. ಸೊ ಇನ್ ಕೆಲವರು ಆ ಏನೋ ಒಂದು ಪಾರ್ಟ್ನರ್ಶಿಪ್ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಮತ್ತೆ ಮತ್ತೆ ಚೈನ್ ತರ ಕನೆಕ್ಟ್ ಆಗ್ತಾನೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಇದ್ದಾರೆ. ಕೆಲವರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಕೆಲವ್ರಿಗೆ ಸಿಇಒ ಪೋಸ್ಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರು ಅವರಲ್ಲಿ ಏನ್ ಕೆಲಸ ಇದೆಯೋ ಅದರಲ್ಲಿ ಪರ್ಫೆಕ್ಷನಿಸ್ಟ್ ಆಗ್ಬೇಕು, 100% ಅವರು ಕೆರಿಯರ್ ಕಡೆ ಗಮನನ ಕೊಡ್ಬೇಕು. ಮತ್ತೆ ಅವ್ರದ್ದು ಪಾರ್ಟ್ನರ್ ಏನಿದ್ದಾರೆ ಸೊ ಅವರು 100% ಅವರಿಗೆ ಮ್ಯಾಚ್ ಆಗೋ ರೀತಿ ಇರಬೇಕು ಅಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ಬಿಸ್ನೆಸ್ ಮತ್ತೆ ಪರ್ಸನಲ್ ಲೈಫ್ ಅವ್ರದ್ದು ಎಲ್ಲ ಹಾಬಿ ಮೇಲೆ ನಿಂತಿದೆ. ಅವರು ಹಾಬಿ ತರ ಏನೇನ್ ಮಾಡಬಹುದು ಅದನ್ನೆಲ್ಲನೂ ಕೂಡ ಅವರು ಅನಲೈಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಮೆಚೂರ್ ಆಗಿ ಯೋಚನೆ ಮಾಡೋದಕ್ಕೆ ನಿಂತಿದ್ದಾರೆ ಅವ್ರು ಇವಾಗ. ಸೊ ಹಾಗಾಗಿ ಆ ಮೆಚೂರಿಟಿ ಮೇಲೆ ಅವರೊಂದು ಡೀಲ್ ನ ಕಂಪ್ಲೀಟ್ ಮಾಡ್ತಾರೆ. ಸದ್ಯಕ್ಕೆ ಸೋಲ್ಮೇಟ್ ಜರ್ನಿಲಿ ಇರೋರು ಒಳ್ಳೆ ಜೋಕರ್ ತರ ಆಗ್ಬಿಟ್ಟಿದ್ದೀರಾ. ಸೊ ಸ್ವಲ್ಪ ಟೈಮ್ ಕೊಡಿ, ಇದೆಲ್ಲವೂ ಕೂಡ ಹೀಲ್ ಆಗತ್ತೆ. ಸೊ ಇದಿಷ್ಟು ನಿಮ್ಮ ಪಾರ್ಟ್ನರ್ ಮತ್ತು ನಿಮ್ಮ ಕರೆಂಟ್ ಸಿಚುವೇಶನ್ ನಡೀತಾ ಇರೋದು ಮೈಂಡ್ ಅಲ್ಲಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.